ಸ್ನೇಹಿತರೆ, RRR ಚಿತ್ರದ ಆರಂಭದಲ್ಲಿ ಕೊಮ್ಮು ಉಯ್ಯಾಲ ಕೋನ ಜಂಪಾಲ ಹಾಡನ್ನು ತನ್ನ ಮಧುರ ಧ್ವನಿಯಲ್ಲಿ ಹಾಡುತ್ತಿದ್ದ ಆ ಪುಟ್ಟ ಹುಡುಗಿ ನೆನಪಿದೆಯಾ? ಆ ಪಾತ್ರದಲ್ಲಿ ತನ್ನ ಅದ್ಭುತ ಅಭಿನಯದಿಂದ ಪ್ರಭಾವಿತಳಾದ ಹುಡುಗಿಯ ಇತ್ತೀಚಿನ ಫೋಟೋಗಳು ಈಗ ವೈರಲ್ ಆಗ್ತಾ ಇದೆ. ಆಕೆಯ ಪ್ರಸ್ತುತ ಲುಕ್ ನೋಡಿ ನೆಟ್ಟಿಗರು ಆಘಾತಕ್ಕೊಳಗಾಗಿದ್ದಾರೆ. ರಾಜಮೌಳಿ ಚಿತ್ರ ಬಂದಾಗ ಅಭಿಮಾನಿಗಳಲ್ಲಿ ನಿರೀಕ್ಷೆಗಳು ಹೆಚ್ಚಿರುತ್ತವೆ. ಆ ನಿರೀಕ್ಷೆಗಳಿಗೆ ಅನುಗುಣವಾಗಿ ಆ ಚಿತ್ರಗಳು ಕೂಡ ಉತ್ತಮ ಯಶಸ್ಸನ್ನು ಸಾಧಿಸುತ್ತವೆ. ರಾಜಮೌಳಿ ನಿರ್ಮಿಸಿದ ಎಲ್ಲ ಚಿತ್ರಗಳು ಸಂವೇದನಾಶೀಲ ಯಶಸ್ಸು ಗಳಿಸಿವೆ. ಅವರು ವಿವಿಧ ಪ್ರಕಾರಗಳಲ್ಲಿ ಚಿತ್ರಗಳನ್ನು ನಿರ್ಮಿಸುತ್ತಾರೆ ಮತ್ತು ಹಿಟ್ಗಳ ಮೇಲೆ ಹಿಟ್ ಅನ್ನ ನೀಡುತ್ತಾರೆ. ಇನ್ನು ಆಸ್ಕರ್ ವೇದಿಕೆಯಲ್ಲಿ RRR ಸಿನಿಮಾ ಭಾರಿ ಸದ್ದು ಮಾಡಿತ್ತು ಅಂತ ಗೊತ್ತೇ ಇದೆ. ಹಾಲಿವುಡ್ ನಿರ್ದೇಶಕರು ಕೂಡ ನಮ್ಮ ಸಿನಿಮಾ ನೋಡಿ ಹೋಗಲಿದ್ರು. ಹಾಲಿವುಡ್ನ ಗಣ್ಯರು ಸಿನಿಮಾ ಶುರುವಾದ ತಕ್ಷಣ ಆ ಪುಟ್ಟ ಹುಡುಗಿ ಕೊಮ್ಮು ಉಯ್ಯಾಲ ಹಾಡನ್ನ ಹಾಡಿ ಪ್ರೇಕ್ಷಕರು ರಂಜಿಸಿದ್ರು. ಆಕೆ ಈಗ ಹೇಗಿದ್ದಾಳೆ, ಅವಳು ಏನು ಮಾಡ್ತಿದ್ದಾಳೆ ಎಂದು ತಿಳಿಯಲು ನೆಟ್ಟಿಗರು ಗೂಗಲ್ ಹುಡುಕ್ತಾ ಇದ್ದಾರೆ. ಅವಳ ಹೆಸರು ಟ್ವಿಂಕಲ್ ಶರ್ಮಾ. ಈ ಪುಟ್ಟ ಹುಡುಗಿ ತುಂಬಾ ಪ್ರಸಿದ್ಧಿ. ಟ್ವಿಂಕಲ್ ಶರ್ಮಾ ಡ್ಯಾನ್ಸ್ ಇಂಡಿಯಾ ಕಾರ್ಯಕ್ರಮದ ಮೂಲಕ ಜನಪ್ರಿಯರಾದರು. ಈ ಪುಟ್ಟ ಹುಡುಗಿ ಅನೇಕ ಟಿವಿ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಂಡು ಅಭಿಮಾನಿಗಳನ್ನ ಗಳಿಸಿದ್ದಾರೆ. ಅವಳು ಅನೇಕ ನೃತ್ಯ ಕಾರ್ಯಕ್ರಮಗಳನ್ನು ಸಹ ಮಾಡಿದ್ದಾಳೆ. ಅವಳು ಫ್ಲಿಪ್ಕಾರ್ಟ್ ಜಾಹೀರಾತಿನಲ್ಲಿಯೂ ಕಾಣಿಸಿಕೊಂಡಿದ್ದಾಳೆ. ಅವಳಿಗೆ RRR ಚಿತ್ರಕ್ಕಾಗಿ ಬಂಪರ್ ಆಫರ್ ಸಿಕ್ಕಿತ್ತು. RRR ಪ್ರಾರಂಭವಾದಾಗ ಅವಳು 8ನೇ ತರಗತಿಯಲ್ಲಿ ಓದ್ತಿದ್ಲು. ಸಿನಿಮಾ ಪೂರ್ಣಗೊಳ್ಳುವ ಹೊತ್ತಿಗೆ ಅವಳು ಇಂಟರ್ಮೀಡಿಯೇಟ್ ಮುಗಿಸಿದ್ಲು. RRR ಚಿತ್ರ 2022ರಲ್ಲಿ ಬಿಡುಗಡೆಯಾಗಿತ್ತು. ಸಿನಿಮಾ ಬಿಡುಗಡೆಯಾಗಿ ಕೆಲವು ವರ್ಷಗಳಾಗಿವೆ. ಈಗ ಆ ಪುಟ್ಟ ಹುಡುಗಿ ಇತ್ತೀಚಿನ ಫೋಟೋಗಳು ನೆಟ್ನಲ್ಲಿ ವೈರಲ್ ಆಗ್ತಾ ಇದೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.